ಮೈಕ್ ಕೊಟ್ಟು ಮಾತಾಡೋಕ್ಕೆ ನಮ್ಮ ಟೀಮ್ ಅವ್ರು ಹೇಳಿದ್ರು. ಐ ಥಿಂಕ್ ನಾನು ಯಾವಾಗಲೂ ರೂಪೇಶ್ ಅವ್ರು ಮಾತಾಡೋದು ಫಸ್ಟ್ ಕೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಹೀ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಆದರೆ ಇವಾಗ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ಆ್ಯಸ್ ಆಲ್ವೇಸ್ ನಾನು ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಏನೇ ನಾವು ಸಾಧನೆ ಮಾಡೋಕ್ಕೆ ಹೋದ್ರೂ ಅದಕ್ಕೆ ನೀವೆಲ್ಲ ಸಾಥ್ ಕೊಟ್ಟಿದ್ದೀರಾ. ಆ್ಯಂಡ್ ಸ್ಪೆಷಲ್ ಆಗಿ ಇಲ್ಲಿ ಬಂದಿರೋಂಥ ಎಲ್ಲ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್, ನಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಕ್ಕೆ. ಯಾಕಂದರೆ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಎಲ್ಲರ ಸಪೋರ್ಟ್ ಬೇಕು. ಅದಕ್ಕೆ ನೀವು ಇಷ್ಟು ಟೈಮ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಾ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಇದು ತುಂಬಾ ಸ್ಪೆಷಲ್ ಸಿನಿಮಾ. ಲಾಸ್ಟ್ ಟೈಮ್ ಲಾಂಚಲ್ಲಿ ಹೇಳಿದ್ದೆ ನಾನು. ಫಸ್ಟ್ ಆಫ್ ಆಲ್ ಇದು ನನ್ನ ತುಳು ಸಿನಿಮಾ, ನನ್ನ ಮಾತೃಭಾಷೆ ತುಳು. ಆ್ಯಂಡ್ ತುಳು ಸಿನಿಮಾದಲ್ಲಿ ಮಾಡೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದ್ದು ತುಂಬ ವರ್ಷಗಳ ನಂತರ. ಸೊ ಅದೇ ಒಂದು ಖುಷಿಯ ವಿಷಯ ನನಗೆ. ಆ್ಯಂಡ್ ಇವತ್ತು ಸಾಂಗ್ ಲಾಂಚ್ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇದರಲ್ಲಿ ತುಂಬ ಖುಷಿಯಾಗಿರೋ ವಿಷಯ ಏನಂದರೆ, ನನ್ನ ಊರಲ್ಲಿ ನಾನು ಶೂಟಿಂಗ್ ಮಾಡಿದ್ದು, ನಮ್ಮ ಊರು ಮಂಗಳೂರಲ್ಲಿ. ಸೊ ನನಗೆ ಅದು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದರೆ ಬೆಳೆದಿದ್ದು ಓದಿದ್ದು ಎಲ್ಲ ಮಂಗಳೂರಲ್ಲೇ. ಬಟ್ ಸಿನಿಮಾ ಅಂತ ಬಂದಾಗ ನನಗೆ ಯಾವತ್ತಿಗೂ ಮಂಗಳೂರಲ್ಲಿ ಶೂಟಿಂಗ್ ಮಾಡೋಕ್ಕೆ ಯಾವ ಕನ್ನಡ ಸಿನಿಮಾದಲ್ಲೂ ಸಿಕ್ಕಿರಲಿಲ್ಲ. ಸೊ ತುಳು ಸಿನಿಮಾದಲ್ಲಿ ಮಾಡಿದ್ರಿಂದ ನನಗೆ ಈ ಸಾಂಗ್ ಪೂರ್ತಿ ನಾವು ಮಂಗಳೂರಲ್ಲಿ ಶೂಟಿಂಗ್ ಮಾಡಿದ್ದು. ಆ್ಯಂಡ್ ಇಟ್ಸ್ ಬೀನ್ ಅನ್ ಅಮೇಝಿಂಗ್ ಜರ್ನಿ. ಸಾಂಗ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ನೀವೆಲ್ಲರೂ ಸಾಂಗ್ನ ನೋಡಿ ನಮ್ಮ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಮೂಲಕ ನಾನು ರೂಪೇಶ್ ಅವ್ರಿಗೆ ಹಾಗೂ ನಮ್ಮ DOP ವಿನೋದ್ ಸರ್, ಲಾಯ್ ಅವ್ರಿಗೆ, ರಜತ್, ಆ್ಯಂಡ್ ಆಲ್ಸೋ ನಮ್ಮ ಎಡಿಟರ್ ರಾಹುಲ್, ಪ್ರತಿ ತಂಡದವ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನಾವು ಏನೇ ಮಾಡಿದ್ರು ಅದು ಔಟ್ಪುಟ್ ಬಂದಾಗ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಆಗಿರುತ್ತೆ, ಎಫರ್ಟ್ಸ್ ಆಗಿರುತ್ತೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಎಲ್ಲರಿಗೂ ಸಾಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮ್ಯೂಸಿಕ್ ಬೇಡ ಸರ್, ಮಾತಾಡೋದು ಕೇಳಲ್ಲ. ಥ್ಯಾಂಕ್ ಯು ಸರ್. ಓಕೆ, ಮ್ಯೂಸಿಕ್ ಬೇಡ ಆಯಿತಾ? ಓಕೆ, ನಾನೇ ಹೇಳಿದ್ದು, ಐಮ್ ಸಾರಿ. ಸೊ ಡೆಫಿನೆಟ್ಲಿ ನಾನು ಜಾಸ್ತಿ ಮಾತಾಡಲ್ಲ, ಬಿಕಾಸ್ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ನಾನು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಸೊ ನಾವು ಮಾಡೋ ಕೆಲಸ ಯಾವತ್ತೂ ಮಾತಾಡಬೇಕು ಅಂತ. ನಾನು ಏನು ಮಾತಾಡ್ತೀನಿ ಅಂದರೆ, ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ, ನೀವು ಮಾತಾಡೋಕ್ ಮುಂಚೆ ನಮ್ದು ಒಂದು ಕ್ವೆಶ್ಚನ್. ಸೊ ಏನಾದ್ರೂ ಕ್ರಿಯೇಟಿವ್ನೆಸ್ ನೀವು ತರ್ತಾನೆ ಇರ್ತೀರಾ, ಬಟ್ ಇವತ್ತು ಕಪಲ್ ಅಂದ್ರೆ ರಿಯಲ್ ಲೈಫ್ ಜೋಡಿಗಳನ್ನ ಇನ್ವೈಟ್ ಮಾಡಿದೀವಿ ಸ್ಪೆಷಲ್ ಗೆಸ್ಟ್ ಆಗಿ. ಅವರೇ ನಮ್ಮ ಗೀತೆಯನ್ನ ಲಾಂಚ್ ಮಾಡ್ತಾರೆ. ಬಟ್ ವೈ ಅಂತ ನಮ್ಗೆ ಹೇಳ್ಬೇಕು. ಅದೇ, ನಾನು ಅನ್ಕೊಂಡೆ ನನ್ನ ಗರ್ಲ್ ಫ್ರೆಂಡ್ ನ ಕರೆದು ಮಾಡೋಣ ಅಂತ, ಬಟ್ ನನ್ನ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಆಮೇಲೆ ಗೊತ್ತಾಯ್ತು. ನಿಜವಾಗ್ಲೂ ನಾವಾಗ ಅನ್ಕೊಂಡೆ ಹೆಂಗ್ ಮಾಡೋಣ, ಸ್ವಲ್ಪ ಸ್ಪೆಷಲ್ ಆಗಿ ಮಾಡಬೇಕು. ಬಿಕಾಸ್ ನಾವೆಲ್ಲ ಇನ್ನೂ ತುಂಬಾ ಹೊಸಬ್ರು ಈ ಇಂಡಸ್ಟ್ರಿಗೆ. ಸೊ ಜನರಿಗೆ ಹತ್ರ ಆಗ್ಬೇಕು ಅಂತಂದ್ರೆ ನಮ್ಮ ಸಾಂಗ್ ಸುಮ್ಮನೆ ನೋಡಲ್ಲ, ಏನೋ ಒಂದು ಸ್ಪೆಷಲ್ ಅಂತ ಅನ್ಸಿದ್ರೆ ಅಷ್ಟೇ ನೋಡ್ತಾರೆ. ಲವ್, ನಮ್ಮ ಸಾಂಗ್ ಬೇರೆ ಲವ್ ಸಾಂಗು. ಸೊ ಹಾಗಾಗಿ ಏನು ಮಾಡೋಣ ಅಂತ ಅಂದಾಗ ನನಗೊಂದು ಥಾಟ್ ಬಂತು. ಸೊ ರಿಯಲ್ ಲೈಫಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದ್ದಾರೆ, ನನ್ಗೆ ಯಾರು ತುಂಬ ಅಟ್ರಾಕ್ಟ್ ಆಗಿದ್ದಾರೆ, ಅವ್ರನ್ನ ಕರೆದು ಲಾಂಚ್ ಮಾಡ್ಸೋಣ ಅಂತ. ಸೊ ಅದರಲ್ಲಿ ಟಾಪ್ 5 ನನಗೆ ನನ್ನ ತಲೆಗೆ ಬಂದಿರೋಂಥವ್ರನ್ನ ನಾನು ಕರೆದಿರೋದು. ಮೊದಲನೇದಾಗಿ ಗುರುಕಿರಣ್ ಸರ್. ಏನಕ್ಕೆ ಅವರು ಆ್ಯಂಡ್ ಅವ್ರ ವೈಫ್ ಪಲ್ಲವಿ ಅವ್ರನ್ನ ಕರೆದಿದ್ದು ಅಂತಂದ್ರೆ, ಕೇಳ್ಬೋದು, ಎಲ್ಲರೂ ಹೇಳ್ಬೋದು, ಅವ್ರು ಲವ್ ಮಾಡಿ ಅಲ್ಲ ಅಲ್ವಾ, ಅವ್ರ ಅರೇಂಜ್ ಆಗಿದ್ದಾನೆ ಮದುವೆ ಆಗಿರೋದು. ಅರೇಂಜ್ ಆದ್ಮೇಲೆ ಲವ್ ಆಗಿದೆ. ನನಗೆ ಅವ್ರನ್ನ ತುಂಬಾ ಪರ್ಸನಲಿ ಗೊತ್ತು. ನನಗೆ ನನ್ನ ಎಲ್ಲಾ ಸಿನಿಮಾಗೆ ಗುರುಕಿರಣ್ ಸರ್ ತುಂಬಾ ದೊಡ್ಡ ಸಪೋರ್ಟರು. ಬಟ್ ಮದುವೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಈ ರೇಂಜಿಗೆ ಲವ್ ಮಾಡಿರೋರ್ನ ನೋಡಿಲ್ಲ ನಾನು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಇದನ್ನು ಲವ್ ಮ್ಯಾರೇಜ್ ಕೋಟದಲ್ಲಿ ನಾವು ಆ್ಯಡ್ ಮಾಡಬಹುದು ಅಂತ ಗುರುಕಿರಣ್ ಸರ್ನ ಕೇಳಿದೆ. ಆ್ಯಂಡ್ ಅವರು ಪಾಪ ಮಂಗಳೂರಲ್ಲಿದ್ರು. ನನ್ನೊಂದು ಕಾಲ್ಗೆ ನಾನು ಬರ್ತೀನಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಅವರು ಆ್ಯಂಡ್ ಅವ್ರ ವೈಫು ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದಾದ್ಮೇಲೆ ನಾನು ಹಿಂಗೆ ಥಿಂಕ್ ಮಾಡಿದಾಗ ಇನ್ನೊಂದು ಲವ್ ಯಾರನ್ನ ಹುಡುಕೋದು ಅಂತ ಬಂದಾಗ, ನಮ್ಮ ಹೋಟೆಲ್ ಗ್ಯಾಂಗ್ ಇತ್ತು ಬಿಗ್ ಬಾಸ್ ಅಲ್ಲಿ. ಅಲ್ಲಿ 2 ಸಾಲಿಡ್ ಲವರ್ಸ್ ಇದ್ರು. ಒಂದು ನಮ್ಮ ಆರ್ಯವರ್ಧನ್ ಗುರೂಜಿ ಅವರು. ಅವ್ರ ನಂಬರ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿತ್ತು, ಆದರೆ ಅವ್ರು ಈ ರೇಂಜಿಗೆಲ್ಲ ಒಳಗಡೆ ಲವ್ ಇದೆ, ಲವ್ ಸ್ಟೋರಿ ಇದೆ ಅಂತ ತುಂಬಾ ಸಲ ಹೇಳ್ಕೊಂಡಿದ್ರು. ಆ್ಯಂಡ್ ಹೊರಗೆ ಬಂದಾಗ ಅದನ್ನ ತುಂಬಾ ಸಲ ಮನೆಗೆಲ್ಲ ಹೋಗ್ತಾ ಇರ್ತೀನಿ. ಅವ್ರ ಲವ್ ಯಾವ ರೀತಿ ಇದು ಅಂತ ನನ್ಗೆ ಗೊತ್ತಾಯ್ತು. ಜಾಸ್ತಿ ಮಾತಾಡಲ್ಲ, ಬಟ್ ತುಂಬಾ ಲವ್ ಇದೆ ಅವ್ರ ಮಧ್ಯೆ. ಆ್ಯಂಡ್ ಗುರೂಜಿ ಅವರು ಡೆಫಿನೆಟ್ಲಿ ನನ್ನ ಗೆಸ್ಟ್ ಅಂತ ನಾನು ಫಿಕ್ಸ್ ಆಗಿದ್ದೆ. ಆ್ಯಂಡ್ ರಜಿತಾ ಮೇಡಮ್, ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಪ್ರೀತಿಯ ಕಾಣಿಕೆ ನಿಮ್ಮ ಮಗಳು ಆಲಿಯಾ. ಓಕೆ, ಅದು ಆಬಿದ್ ಆಲಿಯಾ ಯಾವಾಗಲೂ ಕನ್ಫ್ಯೂಸ್ ಆಗೋದು, 2 ಹೆಸರು ಇರೋದ್ರಿಂದ. ಹಾಡೆಲ್ಲ ಮಾಡಿದ್ದೀನಿ. ಆಲಿಯಾ ಆಬೇದ ವೆಲ್ಕಮ್, ಆಯ್ತಾ. ಆ್ಯಂಡ್ ಅದಾದ್ಮೇಲೆ ರೂಪೇಶ್ ರಾಜಣ್ಣ ಅವ್ರು ಏನಕ್ಕೆ ಅಂತಂದ್ರೆ,
ಬಿಗ್ ಬಾಸ್ ಅಲ್ಲಿ ಒಂದಿನ ರಾತ್ರಿ ಅಂದ್ರೆ ಮನೆಯವರೆಲ್ಲ ಬರೋವಂಥ ಟಾಸ್ಕ್ ಇತ್ತು. ಆವಾಗ ಅವ್ರ ಹೆಂಡತಿ ಬಂದಾಗ ಅವ್ರ ಕಾಲಿಗೆಲ್ಲ ಬಿದ್ದಿರುವಂತ ಒಂದು ಸನ್ನಿವೇಶ ನೀವೆಲ್ಲ ನೋಡಿರ್ತೀರಾ. ಸೊ ಪ್ಯೂರ್ ಲವ್ ಏನು ಅಂತ ಅವರು ಪ್ರೂವ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ. ಸೊ ಹಾಗಾಗಿ ಡೆಫಿನೆಟ್ಲಿ ಟಾಪ್ 5 ಅಂತ ಬಂದಾಗ ರೂಪೇಶ್ ರಾಜಣ್ಣ ಅಂಡ್ ಅವ್ರ ವೈಫು ನಮಗೆ ಅಕ್ಕ ಅವರು. ಸೊ ಅವ್ರು ಕೇಳಿದ ತಕ್ಷಣ ನಾನು ಅವ್ರ ಹತ್ರ ಕೇಳಿಲ್ಲ ನೀವು ಎಲ್ಲಿದ್ದೀರಾ ಅಂತ, ನನ್ಗೆ ಹಿಂಗೆ ಫಂಕ್ಷನ್ ಇದೆ, ಗುರೂಜಿ ಮತ್ತೆ ರೂಪೇಶ್ ರಾಜಣ್ಣ ಅವ್ರಿಗೆ ಅಫಿಷಿಯಲ್ ಆಗಿ ಏನು ಕರೆದಿಲ್ಲ, ಹಿಂಗಿದೆ ನೀವು ಬರಬೇಕು ಅಷ್ಟೇ ಅಂತ ಪಾಪ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ವಿನಯ್ ಗೌಡ ಅವ್ರನ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ, ನಾನು ಇಲ್ಲಿ ತನಕ ಅವ್ರನ್ನ ಮೀಟ್ ಆಗಿಲ್ಲ, ಬಟ್ ಪಾಪ ಒಂದೇ ಒಂದು ಫೋನ್ ಕಾಲ್ಗೆ ನಾನು ನೋಡ್ತೀನಿ ಅಂದ್ರೆ ಒಂದಿನ ಮುಂಚೆ ಮಾಡಿದ್ ನಾನು, ಇಲ್ಲ ನಾನು ನೋಡ್ತೀನಿ, ನಾನು ನೋಡಿದ್ದೀನಿ, ನಿಮ್ಮ ಸಿನಿಮಾ ಬಗ್ಗೆ ಕೇಳಿದ್ದೀನಿ, ಡೆಫಿನೆಟ್ಲಿ ಫ್ರೀ ಇದ್ರೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ 10 ನಿಮಿಷ ಕಾಲ್ ಮಾಡಿ ಡೆಫಿನೆಟ್ಲಿ ಬರ್ತೀನಿ ಅಂತಂದ್ರು. ಸೋ ಸ್ವೀಟ್ ಆಫ್ ಯು. ಬಟ್ ಈ ಕಪಲ್ನ ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ, ವಿನಯ್ ಅವರು ನಮ್ಮ ತರ ಬಿಗ್ ಬಾಸ್ ಒಳಗಡೆ ಹೋದಾಗ ಅಂದ್ರೆ ನಾವೊಂದು ಸ್ವಲ್ಪ ಸಾಫ್ಟ್ ಆಗಿ ಆರಾಮ್ಸೆ ಹೋಗ್ತಾ ಇದ್ವಿ ಮುಂದೆ, ಅವರೆಲ್ಲ ಎಲ್ಲರನ್ನ ಎದುರಿಸಿ ಒಂದು ಸ್ವಲ್ಪ ನೆಗೆಟಿವ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜೋರಾಗಿತ್ತು. ಆವಾಗ ಅವ್ರ ವೈಫು ಅಕ್ಷತಾ ಮೇಡಮ್ ಅವರು ಅವ್ರ ಪರ ನಿಂತಿರೋ ರೀತಿ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನ್ ಗಂಡನ ಬಗ್ಗೆ ಮಾತಾಡಿದ್ದು ಅಂಡ್ ಅವ್ರ ರಿಯಲ್ ಲೈಫ್ ಲವ್ ಸ್ಟೋರಿನ ಕೇಳಿದಾಗ ನನಗೆ ಡೆಫಿನೆಟ್ಲಿ ಅವ್ರಿದ್ರೆ ಈ ವೇದಿಕೆ ಇನ್ನೂ ಚೆನ್ನಾಗುತ್ತೆ ಅಂತ ಅನ್ನಿಸ್ತು. ಅವರಿಬ್ಬರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ಬ್ರೋ ಅಂಡ್ ಅಕ್ಷತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಬ್ರು ನಮ್ಮ ಕೆಟಗರಿ ಅವರು ಅಂದ್ರೆ ನಾನು ಆಂಕರು, ಅವರು ಆಂಕರು, ನಿರಂಜನ್ ದೇಶಪಾಂಡೆ. ಅವ್ರು ಇನ್ನೂ ಆನ್ ದ ವೇನಲ್ಲೇ ಇದ್ದಾರೆ, ಟ್ರಾಫಿಕ್ ಅಲ್ಲೇ ಇದ್ದಾರೆ. ಆದಷ್ಟು ಬೇಗ ಅವರು ಅವ್ರ ವೈಫ್ ಬರ್ತಾರೆ ಅಂತ ಅನ್ಕೋತಾ ಇದ್ದೀನಿ. ಅಂಡ್ ಅವ್ರು ಏನಕ್ಕೆ ಅಂತಂದ್ರೆ ಅವರು ಹಾಗೆ ತುಂಬಾ ಮಾತಾಡ್ತಾರೆ, ಇಬ್ರು ತುಂಬಾ ಆಕ್ಟಿವ್ ಕಪಲ್ ಅವರು. ಸೊ ಅವರ ಪ್ರೀತಿ ಕೂಡ ಒಂದು ರೀತಿಯಲ್ಲಿ ತುಂಬಾ ಅಟ್ರಾಕ್ಟ್ ಆದಂತ ಒಂದು ಕಪಲ್ ಅಂತ ಹೇಳ್ಬೋದು. ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನು ಸೇರ್ಕೋತಾರೆ. ಸೊ ಇದು ನನ್ನ ಕಾನ್ಸೆಪ್ಟು. ಸೊ ಇವತ್ತು ಈ ಲವ್ ಹಾಡನ್ನ, ಲವ್ ಯು ಅನ್ನುವಂಥ ಸಾಂಗ್ ಅನ್ನ ಇವ್ರು ಸೇರಿ ಲಾಂಚ್ ಮಾಡಿದ್ರೆ ಒಂದು ವಿಶೇಷ ಅರ್ಥ ಬರುತ್ತೆ ಅಂತ ಅನ್ಕೋತೀನಿ. ಅಂಡ್ ಸಿನಿಮಾ ಬಗ್ಗೆ ನಾನು ಅದೇ ಒಂದು ಜೆನ್ಯೂನ್ ಆಗಿರುವಂತ ಎಫರ್ಟು ಅಂಡ್ ಇದೊಂದು ಸ್ಟ್ರೇಟ್ ಆಗಿರುವಂತ ತುಳು ಸಿನಿಮಾ ಅಂಡ್ ಕನ್ನಡದಲ್ಲೂ ಬರ್ತಾ ಇದೆ, 2 ಭಾಷೆಯಲ್ಲೂ ಬರುವಂತಹ ಸಿನಿಮಾ. ಸೊ ಹಾಗಾಗಿ ಇಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೀನಿ. ನೀವು ಪ್ರತಿ ಸಲ ಬಂದು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್. ಅಂಡ್ ಎಸ್ಪೆಷಲಿ ಇವತ್ತಿದು ಮ್ಯೂಸಿಕ್ ಡೈರೆಕ್ಟರ್ನ ವೇದಿಕೆ ಇದು. ಅವ್ರು ಇವತ್ತು ಬಂದಿಲ್ಲ, ಏನಕ್ಕೆ ಅಂತಂದ್ರೆ 24ಕ್ಕೆ ನಮಗೆ ಮಸ್ಕತ್ತಲ್ಲಿ ಪ್ರೀಮಿಯರ್ ಶೋ ಇದೆ. ಸೊ ಕೆಲಸಗಳು ಮುಗ್ದಿಲ್ಲ. ಸೊ ಹಾಗಾಗಿ ಅವ್ರ ಪಾಪ ಮ್ಯೂಸಿಕ್ ಮಾಡ್ತಾನೆ ಇದ್ದಾರೆ ಅಲ್ಲಿ. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಪ್ರೊಡ್ಯೂಸರ್ಸ್ ಏನು ಅವ್ರಿಗೆ ಬರೋದೇ ಇಲ್ಲ ಇಲ್ಲೋ, ಅವರು ಏನೇ ಇದ್ರು ನಾವಿದೀವಿ, ನಿನ್ ಮುಂದೆ ಹೋಗು ಅಂತ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು. ಅಂಡ್ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಇನ್ನು ಲಾಂಚ್ ಮಾಡೋಣ. ಅಂಡ್ ನಮ್ಮ ಸಿಂಗರು ಬಂದಿದ್ದಾರೆ, ರಜತ್ ಹೆಗ್ಡೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ವಾಯ್ಸ್. ಥ್ಯಾಂಕ್ಸ್ ಅ ಲಾಟ್. ಇನ್ನೊಂದು 30ಕ್ಕೆ ಬೇಸರ ಆಗುತ್ತೆ. ಸೊ ಆ ಕ್ಯಾಲ್ಕುಲೇಷನ್ ಇದು ಮಂಗಳೂರು ಹುಡುಗರೆಲ್ಲ ಲವ್ ಮ್ಯಾರೇಜ್ ಎಲ್ಲ ಕಷ್ಟ ಕಮ್ಮಿ ಅಲ್ಲ, ಲವ್ ಮಾಡಲ್ಲ ನೀನು. ನನಗೆ ಈಗ ನಂಬಕ್ಕಾಗಲ್ಲ, ಬಟ್ ಆಕ್ಚುಲಿ ರೂಪೇಶ್ ಬಗ್ಗೆ ನನಗೆ ಚಿಕ್ಕಂದಿನ ಗೊತ್ತು. ಅವನು ಆಕ್ಚುಲಿ ಐ ನೋ ಹಿಮ್ ಫ್ರಮ್ ವೆರಿ ಲಾಂಗ್. ಅಫ್ಕೋರ್ಸ್ ನಮ್ಮ ಚಾನಲಲ್ಲಿ ಹಿ ವಾಸ್ ಎ ಆಂಕರ್ ಅಂಡ್ ವೆರಿ ಡಿಮಾಂಡೆಡ್ ಆಂಕರ್. ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಇಸ್ ವೆರಿ ಹಾರ್ಡ್ ವರ್ಕರ್. ನಾನು ಆಕ್ಚುಲಿ ಅವ್ನ ಫಸ್ಟ್ ಫಿಲ್ಮಲ್ಲಿ ಜೊತೆಗಿದ್ದೀನಿ, ನಾನು ಹಾಡ್ತಾ ಇದ್ದೀನಿ, ಏನೋ ಮಾಡ್ತಾ ಇರ್ತೇನೆ. ಸೊ ರಿಯಲಿ ಹಾರ್ಡ್ ವರ್ಕರ್. ನಾನು ಹೇಳೋದು, ಒಂದು ಪಿಕ್ಚರು ಸ್ಟಾರ್ಟಿಂಗಿಂದ ಕೊನೆ ತನಕ ಆ ಡೆಡಿಕೇಶನ್ ಯಾವುದೇ ಹೀರೋ ಇಟ್ಟರು 100% ಅವ್ರ ಗೆಲುವು ಖಚಿತ ಅಂತ ಹೇಳ್ಬೋದು. ಯಾಕಂದರೆ ಅಂಟಿಲ್ ದ ಲಾಸ್ಟ್ ಮಿನಿಟ್ ರಿಲೀಸ್ ಪ್ಲ್ಯಾನ್ ಆಗಲಿ, ಪಬ್ಲಿಸಿಟಿ ಆಗಲಿ, ಎವ್ರಿಥಿಂಗ್ ಈ ಗೆಟ್ಸ್ ಇನ್ವಾಲ್ವ್ ಸೋ ಮಚ್. ಸೊ ಬೇಸಿಕಲಿ ಆ ಗುಣ ನಮ್ಮಲ್ಲಿ ಎಲ್ಲ ಹೀರೋಗಳಿಗಿದ್ದರೆ ಡೆಫಿನೆಟ್ ಆಗಿ ಇಂಡಸ್ಟ್ರಿಯಲ್ಲಿ ಅಟ್ಲೀಸ್ಟ್ ಒಂದು 20-30% ಹಿಟ್ ರೇಟ್ ಡೆಫಿನೆಟ್ ಇರುತ್ತೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ಒಂದು ಖುಷಿ ಆಗುತ್ತೆ ದಟ್ ಹಿ ಈಸ್ ವರ್ಕಿಂಗ್ ಸೊ ಹಾರ್ಡ್. ಸೊ ಅವನ ಜೊತೆ ಯಾವತ್ತು ಇರ್ತೀವಿ ಅಂತ ಹೇಳಕ್ಕೆ ಇಷ್ಟ ಆಗುತ್ತೆ. ಆ ಕಡೆ ಹೀರೋಯಿನ್ ಅಷ್ಟೇ, ಐ ನೋ ಫ್ರಮ್ ಫ್ಯಾಮಿಲಿ ಫ್ರೆಂಡ್ಸು. ಅವ್ರ ತಂದೆ, ಅವ್ರ ಮಾವ ಎಲ್ಲ ನಾವು ಜೊತೆಗಿದ್ವಿ. ಸೊ ಐ ನೋ ದೆಮ್ ಫ್ರಮ್ ವೆರಿ ಲಾಂಗ್. ಸೊ ಇದ್ರಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಆ್ಯಕ್ಟರ್ ಸುನೀಲ್ ಅಣ್ಣ ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ಇನ್ಸ್ಪಿರೇಷನ್. ನಾನು ಆ್ಯಕ್ಚುಲಿ ಮೊದಲಿಗೆ ಬಾಂಬೆಯಲ್ಲಿ ಟ್ರೈ ಮಾಡಿದ್ದೆ. ಆ್ಯಕ್ಚುಲಿ ಒಂದು ಪಿಕ್ಚರ್ ಆದ ತಕ್ಷಣ ಆ ಪಿಕ್ಚರ್ ಮಾಡೋ ಮೊದಲು ನನಗೆ ಮ್ಯೂಸಿಕ್ ಡೈರೆಕ್ಷನ್ ಐಡಿಯಾ ಇರಲಿಲ್ಲ. ಸುನೀಲ್ ಶೆಟ್ಟಿ ಫ್ರೆಂಡ್ಸ್ ಎಲ್ಲ ಹೇಳಿದ್ದು, ಗುರುಕಿರಣ ಏನಕ್ಕೆ ನೀವು ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡ್ಬೋದು ಡೈರೆಕ್ಟರ್ ಆಗಿ ಅಂತ. ಯಾಕೆ ನನ್ನ ಫ್ರೆಂಡ್ಸಿಗೆ ಮ್ಯೂಸಿಕ್ ಡೈರೆಕ್ಷನ್ ಏನು, ಸಿಂಗರ್ ಏನು ಅಂತ ಗೊತ್ತಿರಲಿಲ್ಲ. ಅವರು ಅಲ್ಲ ಒಂದು ಡೆಮೋ ಮಾಡಿ ತರಲಿ ಅಂತ ಹೇಳಿದ್ರು. ಅದೇ ಟೈಮಿಗೆ ನನಗೆ ಸಿಕ್ತು ಫಿಲ್ಮು. ಸೊ ಈ ಡೆಮೋ ಮಾಡಿ ಮತ್ತೆ ಆಮೇಲೆ ನಾನು ಹೋಗಿದ್ದು ಬಾಂಬೆಯಲ್ಲಿ 1 ವರ್ಷ ಜಾಸ್ತಿ. ಇಲ್ಲೂ ಅಷ್ಟೊಂದು ದೊಡ್ಡ ಆಫರ್ಸ್ ಬಂದಿಲ್ಲ. ಐ ವಾಸ್ ಮೋರ್ ಇನ್ ಬಾಂಬೆ. ದೊಡ್ಡ ಪಿಕ್ಚರ್ ಸಿಕ್ತು, ಬಟ್ ಅನ್ಲಕ್ಕಿಲಿ ಯಾವುದು ಒಂದು ಟೇಕ್ ಆಫ್ ಆಗಿಲ್ಲ. ಐ ಥಿಂಕ್ ಶಾರುಖ್ ಸಲ್ಮಾನ್ ಇಬ್ಬರು ಇದ್ದವು 2 ಚಿತ್ರಕ್ಕೆ ಮ್ಯೂಸಿಕ್ ಅಂತ ಕಂಪೋಸಿಂಗ್ ಎಲ್ಲ ಆಗಿತ್ತು, ಬಟ್ ನಥಿಂಗ್ ಟುಕ್ ಆಫ್. ಸೊ ಸುನೀಲ್ ಅಣ್ಣ ವಾಸ್ ಎ ಗ್ರೇಟ್ ಹೆಲ್ಪ್. ಯಾಕಂದರೆ
ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್ ಆವತ್ತಿಂದ. ಅದೊಂದು ಮಿಸ್ಚಿಫ್ ಅಂತ ಅಂಗಡಿ ಇತ್ತು. ಸೊ ನಮ್ದು ಯೂಶ್ವಲಿ ವಾರ್ಡನ್ ರೋಡಲ್ಲಿ, ನಮ್ದು ಯೂಶ್ವಲಿ ಅಡ್ಡ ಅಲ್ಲಿ ಸಂಜೆ ಆಗುವ ಬಾಂಬೆಯಲ್ಲಿ. ಸೊ ಈವನ್ ಹೀ ಈಸ್ ಆಲ್ಸೋ ಎ ಗ್ರೇಟ್ ಸಪೋರ್ಟ್ ಟು ದಿಸ್ ಫಿಲ್ಮ್. ಈ ಕಡೆಯಿಂದ ಆ್ಯಕ್ಟರ್ಸ್ ಎಲ್ಲ ನನಗೆ ಪರಿಚಯ ಇದ್ದವ್ರೆ. ಸೊ ಗುಡ್ ಟ್ರೈ. ಐ ಥಿಂಕ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಚಿತ್ರ ಒಳ್ಳೆಯದಾಗಲಿ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಎ ಲಾಟ್ ಫ್ರಮ್ ಯು. ಥ್ಯಾಂಕ್ ಯು ಸರ್. ಎಷ್ಟು ಒಂದು 10-15 ವರ್ಷದಿಂದ ನೋಡ್ತಾ ಇದ್ದೀನಿ. ಸಚ್ ಎ ಅಮೇಝಿಂಗ್ ಪರ್ಸನ್. ಐ ಥಿಂಕ್ ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ಅದು ಬಂತು. ಆ್ಯಂಡ್ ಯು ಕಾಂಟ್ ಹೈಡ್ ಗುಡ್ ಪೀಪಲ್. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ ರೂಪೇಶ್. ಯು ಆರ್ ಗೋಯಿಂಗ್ ಟು ಕಾಂಕರ್ ದ ವರ್ಲ್ಡ್. ಥ್ಯಾಂಕ್ ಯು. It is more like a friendship. Madam ಮತ್ತೆ ಸರ್ ಹೇಳ್ದಂಗೆ it is more of mutual respect and that independence that you give in love is what you carry throughout the life. ನಾನು ಒಂದು 10-12 ವರ್ಷ, ಇವಳಿಗೊಂದು 8 ವರ್ಷ ಇತ್ತು, ನಮ್ಮ ಅತ್ತೆ ಮಗಳೇ. ಸೊ ಅವಾಗಿಂದ ಇದೊಂದು ಲವ್ ಆ್ಯಂಡ್ ರೆಸ್ಪೆಕ್ಟ್ ಸ್ಟಾರ್ಟ್ ಆಗಿದ್ದು. ಸೊ ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್. ವಿ ಹ್ಯಾವ್ ಬೀನ್ ಮ್ಯಾರಿಡ್ ಫಾರ್ 17 years now. ಆ್ಯಂಡ್ ಒಂದು ಹಾಫ್ ಸೆಂಚುರಿ ಹಾಕೋಣ ಅಂತ ಅನ್ಕೊಂಡಿದ್ದೆ. ಡೆಫಿನೆಟ್ಲಿ ಹಾಕೋಣ, ಹಾಫ್ ಸೆಂಚುರಿ ಪಾರ್ಟಿ ಮಾಡೋಣ, ಸೆಲೆಬ್ರೇಟ್ ಮಾಡೋಣ. ಸೊ ಅಕ್ಷತಾ, ನೀವು ಹೇಳಿ, ವೆನ್ ಡಿಡ್ ಯು ಥಾಟ್ ಲೈಕ್ ಓಕೆ ಈಸ್ ಮೈ ಲೈಫ್ ಪಾರ್ಟ್ನರ್ ಅಂತ? ಚೈಲ್ಡ್ಹುಡ್ ಇಂದನೇ ಫಿಕ್ಸ್ ಆಗೋಗ್ಬಿಟ್ಟಿತ್ತು. ಹೌದಾ? ಅವಾಗಲೇ ಅನ್ಕೊಂಡಿದ್ರಿ ನೀವು? ಯಾರಿಬ್ರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ದು? ಯಾರು ಇಲ್ಲ. ಮದ್ವೆಗೆ? ಇವಾಗ್ಲೂ ಮಾಡಿಲ್ಲ. ಇವಾಗ್ಲೂ ಮಾಡಿಲ್ಲ ಅಂತ ರೆಡ್ ರೋಸ್ ಕೊಡ್ರಿ, ಅದ್ರಲ್ಲಿ ಒಂದು ನಾವ್ ಮಾಡಿಸ್ಬಿಡೋಣ, ನಾವು ಈ ತರ ಚಾನ್ಸ್ ಎಲ್ಲ ಬಿಡ್ತೀವ? ಅಕ್ಷತಾ ಅವರ ಆಸೆ ಇವತ್ತು ನಾವು ಜೈ ಸಿನಿಮಾ ಜಯಕಾರ ಆಗ್ತಾರೆ ಅಂದ್ಬಿಟ್ಟು ಇಂಡಸ್ಟ್ರಿಲಿ. ಆ್ಯಂಡ್ ಇಟ್ ಇಸ್ ಕಮ್ ಔಟ್ ರಿಯಲಿ ವೆಲ್. ಆ್ಯಂಡ್ ಇಟ್ ಡಸಂಟ್ ಲುಕ್ ಲೈಕ್ ಯು ಆರ್ ಡೂಯಿಂಗ್ ದಿಸ್ ಫಾರ್ ದ ಫಸ್ಟ್ ಟೈಮ್. ನೋಡಿ, ನಾನು ಮೀಟ್ ಮಾಡ್ತಿರೋದೇ ಇವತ್ತು. ಬಟ್ ದೆನ್ ಬಿಗ್ ಬಾಸ್ ಅಂತ ಬಂದಾಗ ವಿ ಆಲ್ ಬಿಕಮ್ ಅ ಫ್ಯಾಮಿಲಿ. ಸೊ ವಿ ಸ್ಟ್ಯಾಂಡ್ ಫಾರ್ ಈಚ್ ಅದರ್. ಆ್ಯಂಡ್ ಈ ಪ್ರೊಮೋ ನೋಡಿದಾಗ ಐ ರಿಯಲಿ ವಿಶ್ ಮ್ಯಾನ್ ಇಟ್ಸ್ ಗೋನ್ ಬಿ ಅ ಸೂಪರ್ ಡೂಪರ್ ಹಿಟ್. ಆಲ್ ದಿ ಬೆಸ್ಟ್. ಆ್ಯಂಡ್ ಐ ಗೆಸ್ ಹಾಡ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಐ ಆಮ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಟು ಸಿ ದಟ್. ಡೆಫಿನೆಟ್ಲಿ ಇನ್ ಅ ಶಾರ್ಟ್ ವೈಲ್ ಅಲ್ಲಿ. ಥ್ಯಾಂಕ್ ಯು ವೆರಿ ಮಚ್. Thank you. All the best. ಥ್ಯಾಂಕ್ ಯು. ನಾನು ತುಂಬ ಖುಷಿ ಪಡ್ತೀನಿ. ಅನ್ನಷ್ಟು ಖುಷಿ ಪಡೋನು ಯಾರಿಲ್ಲನಪ್ಪ. ಅದೇನೋ ಈಗಲೂ ನಾನು ತುಂಬ ಒಂದು ಮಗನಾಗಿಯೂ ನೋಡ್ತೀನಿ, ಒಂದು ಲವರ್ ಆಗಿಯೂ ನೋಡ್ತೀನಿ. ಅದರಲ್ಲೇನೋ ಆ ಥರ ಎರಡು ಕನೆಕ್ಷನ್ ಕನೆಕ್ಟ್ ಆಗಿತ್ತು ನನಗೆ. ಅದೇನೋ ಗೊತ್ತಿಲ್ಲ, ಎರಡು ಹೃದಯ ಇದ್ದಂಗೆ ನಮಗೆ. ಅದೇ ಥರ ನಮ್ಮ ರೂಪೇಶ್ ರಾಜನ ನಾವು 3 ಜನ ತುಂಬ ಚೆನ್ನಾಗಿದ್ದು. ಆ 3 ಜನದಿಂದ ಇಲ್ಲಿ ಕರ್ಕೊಬಂದು ನನ್ನ ಹೆಂಡತಿ ಹತ್ರ ಬಡ್ಡೆ ನಿಲ್ಲಿಸಿದ್ದೆ. ಈ ಬಿಗ್ ಬಾಸಿಗೆ ತುಂಬ ಟ್ಯಾಂಕ್ಸ್ ಹೇಳ್ತೀನಿ. ನಮ್ಮ 3 ಜನ ಬಿಗ್ ಬಾಸಲ್ಲಿ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ. ನಾವಿಬ್ಬರು 3 ಜನ ಒಳ್ಳೆ ಫ್ರೆಂಡ್ ಆಗಿದ್ದೀವಿ, ಮಗನಾಗಿದ್ದೀವಿ, ಫ್ರೆಂಡ್ ಆಗಿದ್ವಿ. ನಮ್ಮ ಮಿಸ್ಸಸ್ ಚೆನ್ನಾಗಿ ಮಾತಾಡ್ತಾರೆ ನನಗಿಂತ. ಹೌದಾ? ನೋಡಿ. ಆಯ್ತು ಮೇಡಮ್, ಹೇಳಿ, ಯಾವಾಗ ಲವ್ ಆಯ್ತು, ಯಾವಾಗ ಶುರು ಆಯ್ತು? ಮದ್ವೆ ಆದ್ಮೇಲೆ ಲವ್ ಆಯ್ತಾ, ಮದ್ವೆಗೆ ಮುಂಚೆ ಲವ್ ಆಯ್ತಾ, ಹೆಂಗೆ? ಸರ್ ಏನು ಹೇಳ್ಕೊಡ್ತಾ ಇದ್ದೀರಾ? ಇಲ್ಲ, ನಾನೇ ಹೇಳ್ತೀನಿ. ಅದೇನಾದ್ರು ಹೇಳಿ, ಅವ್ರೇನಾದ್ರು ಅಂತ ಹೇಳ್ಬೇಕಲ್ಲ. ನಾನು ಇರೋ ಸತ್ಯ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಹಾಗಾಗಿ ಹೌದಾ, ಒಳ್ಳೇದಾಯ್ತು. ಯಾರೊಬ್ರು ಇರ್ಬೇಕು ವಿರೋಧ ಪಕ್ಷದವರು. ನಾನು ನನ್ನ ಹೆಂಡತಿನ ತುಂಬ ಇಷ್ಟಪಡ್ತೀನಿ. ಅಂದರೆ ಸರಸ್ವತಿಯಾಗಿ ನೋಡ್ತೀನಿ, ಲಕ್ಷ್ಮಿಯಾಗಿ ನೋಡ್ತೀನಿ, ದುರ್ಗಿಯಾಗಿ ನೋಡ್ತೀನಿ. ಆಗಾಗ ಅಡ್ಗೆ ಮನೆಯಿಂದ ಸೌಟ್ ಏನಾದ್ರು ಬೀಳ್ತಾ ಇರುತ್ತಾ ಸರ್ ಅಲ್ಲಿಗೆ? ಇಲ್ಲ, ನಾನು ಮನೆಯಲ್ಲಿ ಏನು ಮಾತಾಡಲ್ಲ, ಮೌನವಾಗಿರ್ತೀನಿ. ನನ್ನ ಹೆಂಡ್ತಿನ ನಾನು ಇವತ್ತರೆಗೂ ಸಖತ್ ಲವ್ ಮಾಡೇ ಮದುವೆ ಆಗಿದ್ದೀನಿ. ಆದರೆ ನಾನೊಬ್ಬ ತುಂಬ ಸಂಪಾದನೆ ಮಾಡ್ಬೇಕಂತ ಆಸೆಯಿಂದ ಮಾತಾಡ್ತೀನಲ್ಲ. ಈ ವೇದಿಕೆ ಮೇಲಿಂದ ಪ್ರಾಮಿಸ್ ಮಾಡ್ತೀನಿ, ಈ ಪ್ರಪಂಚದಲ್ಲಿ ಯಾರೋ ಲವ್ ಮಾಡೋದು ಅಷ್ಟು ಲವ್ ಮಾಡ್ತೀನಿ. ನಿಜವಾಗ್ಲೂ ಬೇಕಾದ್ರೆ ನಮಸ್ಕಾರ ಮಾಡಿ ಹೇಳ್ತೀನಿ, ನನಗೆ ಅಷ್ಟು ಲವ್ ಮಾಡ್ಬೇಕಂತ ನನ್ನ ಮನ್ಸು ಹೇಳ್ತಾ ಇದ್ದೀನಿ. ಅಲ್ಲ, ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಹಾಗಾದ್ರೆ ಸರ್ಪ್ರೈಸ್. ನೆಕ್ಸ್ಟ್ ನೀವೇ ಆಕ್ಷನ್ ಡೈರೆಕ್ಷನ್ ಎಲ್ಲ ನಿಮ್ ಆನ್ ಸ್ಕ್ರೀನ್ ಸರ್. ನೀವು ಫೀಲ್ಡ್ ಏನಾದ್ರು ಚೇಂಜ್ ಮಾಡ್ಬಿಟ್ರೆ ಹೆಂಗೆ ನೀವು? ಇಲ್ಲ, ಇವಾಗ ಲವ್ ಫೀಲ್ ಅಲ್ಲಿ ಇದ್ದೀನಿ. ಇಲ್ಲ, ನಾನು ತುಂಬಾ ದಿವಸದಿಂದ ಆದಂಥ ಆಸೆ ಇದೆ. ಅಂದರೆ ಇದನ್ನ ಹೇಳ್ಕೊಳಕ್ಕೆ ಒಂದು ವೇದಿಕೆ ಸಿಕ್ಕಿರ್ಬೋದೇನಪ್ಪ. ನಾನು ಹೆಂಡತಿ ಹತ್ರ ಹೇಳ್ಕೊಂಡಿಲ್ಲ. ಹುಚ್ಚು ಪ್ರೀತಿ ನನ್ನ ಹೆಂಡತಿ ಮೇಲೆ, ನನ್ನ ಮಗಳ ಮೇಲೆ. ನನ್ನ ಒಬ್ಬನಿಗೆ ಗೊತ್ತು ಅಷ್ಟು ಲವ್. ಅದು ಏನೋ ಗೊತ್ತ, ಮುಂಚೆ ಹಿಂಗೆ ಲವ್ ಮಾಡ್ತಿದ್ದ, ಮತ್ತೆ ಗ್ಯಾಪ್ ಆಗಿತ್ತು. ಈಗ ಭಯಂಕರ ಯಾಕಾಗಿತ್ತು ಅದು ಹೇಳಿ. ಗ್ಯಾಪ್ ಯಾಕಾಗಿತ್ತು ಅಂದರೆ ಎಲ್ಲರಿಗೂ ಗುರುಕಿರಣ್ ಅವ್ರ ವೈಫ್ ಕರೆಕ್ಟಾಗಿ ಹೇಳಿದ್ರು, ಪಿಕ್ಚರ್ ಮಾತ್ರ ಚಂದ ಲವ್ ಅಂತ. ಹಾಗಾಗಿ ನಾವು ತುಂಬ ಪಿಕ್ಚರ್ ನೋಡ್ತಿದ್ದು, ತುಂಬ ಲವ್ ಮಾಡ್ತಾ ಇದ್ದು.
ಈಗ ರೂಪೇಶ್ ಶೆಟ್ಟಿ ಪಿಕ್ಚರ್ ಇಂದ ನೋಡಿ ಇನ್ನೂ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಹಾಡಾದ್ಮೇಲೆ ಡ್ಯಾನ್ಸ್ ಮಾಡ್ಬೇಕಾಗ ಖಂಡಿತಲ್ಲೂ ಮಾಡ್ತೀವಿ. ಸಖತ್ತಣ, ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತೀವಿ ಕಾರಣ, ಕಲಾವಿದ ಕಾರಣ. ಮೇಡಮ್ ನೀವ್ ಹೇಳಿ, ಅವ್ರೇ ಹೇಳಿದ್ರು, ಆದ್ರೆ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನಾವು ಅವರನ್ನ ತೆರೆ ಮೇಲೆ ನೋಡೋದಕ್ಕೂ ಅಥವಾ ಯಾವ್ದೊಂದು ಕಾರ್ಯಕ್ರಮದಲ್ಲಿ ನೋಡೋದಕ್ಕೂ, ಮನೆಯಲ್ಲಿ ನೀವು ನೋಡೋದಕ್ಕೂ ಹಸ್ಬೆಂಡ್ ಆಗಿ, ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಲವ್ ಮಾಡುವಾಗ ಯಾವ ಥರ ಇರುತ್ತೆ ಅಂತಂದರೆ, ಆಗ ಬರೀ ಲವ್ ಮಾತ್ರ ಇರುತ್ತೆ, ಬೇರೆ ಏನೂ ಇರಲ್ಲ, ಫ್ಯಾಮಿಲಿ ಇರಲ್ಲ, ಏನೂ ಇರಲ್ಲ. ಆವಾಗ ನಾವು ಅವ್ರಿಗಾಗಲಿ ಅವ್ರು ನಮಗಾಗಲಿ ಟೈಮ್ ಕೊಡೋಕ್ಕಿರುತ್ತೆ. ಮದುವೆ ಆದಮೇಲೆ ಅದು ಆಗಲ್ಲ, ಫ್ಯಾಮಿಲಿ ಆಗಿಬಿಡುತ್ತೆ. ಈಗ ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಮಕ್ಕಳಿರ್ತಾರೆ. ಹಂಗಾಗಿ ಎಷ್ಟು ಟೈಮ್ ಕೊಡೋಕ್ಕೂ ಸಾಕಾಗಲ್ಲ. ಆವಾಗ ಏನಾಗುತ್ತೆ, ಗ್ಯಾಪ್ ಆಗುತ್ತೆ, ಒಬ್ರ ಮೇಲೆ ಒಬ್ರಿಗೆ ಕೋಪ ಆವಾಗ ಬರೋದು. ಅದನ್ನು ಅರ್ಥ ಮಾಡ್ಕೊಂಡವ್ರಿಗೆ ಮನೇಲಿ ಏನೂ ಪ್ರಾಬ್ಲಮ್ ಇರಲ್ಲ. ಇವರು ಕಷ್ಟಪಡ್ತಾರೆ, ಮನೆ ಸಾಗಿಸ್ತಾರೆ, ನಾವು ಅವ್ರ ಹಿಂದೆ ಹೋಗ್ಬೇಕಷ್ಟೆ. ಅದು ಬಿಟ್ಟರೆ ಬೇರೆ ಏನು ಆಪ್ಷನ್ಸೇ ಇರಲ್ಲ. ಪ್ರೀತಿ ಮಾಡಲ್ಲ ಅನ್ನೋದಕ್ಕೆ, ಪ್ರೀತಿ ತೋರ್ಸೋದಕ್ಕೆ ಅವ್ರು ಕೆಲಸ ಮಾಡೋಕ್ಕೂ ಟೈಮ್ ಇರಲ್ಲ, ಪ್ರೀತಿ ತೋರ್ಸೋಕ್ಕೆ ಎಲ್ಲಿಂದ ಟೈಮ್ ಇರುತ್ತೆ? ದುಡ್ದು ಎಲ್ಲರನ್ನೂ ಸಾಕ್ಬೇಕಲ್ವ ಅವರು. ಹಂಗಾಗಿ ನಾವು ಮದುವೆ ಆಗುವಾಗ ಒಂದೇ ಮಾತು ಹೇಳ್ಕೊಂಡಿದ್ದು, ನಾನು ನರ್ಸಾಗಿ ಕೆಲಸ ಮಾಡ್ತಿದ್ದೆ, ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ನಾನು ನರ್ಸ್ ಅಂತ ಅಂದ್ಬಿಟ್ಟು. ಆದರೆ ಅವ್ರಿಗೆ ನಾನು ಲವ್ ಮಾಡ್ತೀನಿ ಅಂತ, ಅವ್ರನ್ನ ಲವ್ ಮಾಡ್ತೀನಿ ಅಂತಲೂ ಕೇಳಲಿಲ್ಲ, ಡೈರೆಕ್ಟಾಗೆ ಕೇಳಿದ್ರು ಮದುವೆ ಮಾಡ್ಕೋತೀಯಾ ಅಂತ ಅಂದ್ಬಿಟ್ಟು. ನಮ್ಮ ಕೆಲಸದ ಬಗ್ಗೆ ಹೊರಗಡೆ ಕೆಟ್ಟ ಒಪಿನಿಯನ್ ಇದೆ, ನಿಮ್ಮ ಫ್ಯಾಮಿಲಿ ದೊಡ್ಡದು, ನಮ್ಮದು ಚಿಕ್ಕದು. ಆವಾಗ ಏನಾಗುತ್ತೆ ಅಂತಂದರೆ, ಕೆಟ್ಟದ್ದು ಅಂತಂದಾಗ ಅಲ್ಲಿ ಕೆಟ್ಟದ್ದೇ ಬರುತ್ತೆ, ಒಳ್ಳೇದು ಯಾವಾಗಲೂ ಬರಲ್ಲ. ಒಳ್ಳೇದಕ್ಕೆ ಯಾವತ್ತೂ ಒಳ್ಳೆತನ ಅನ್ನೋದಿರಲ್ಲ, ಕೆಟ್ಟದಕ್ಕೆ ಜಾಸ್ತಿ ಪ್ರಮೋಷನ್ ಇರುತ್ತೆ. ಹಂಗಾಗಿ ನಾನು ಅವ್ರಿಗೆ ಹೇಳಿದೆ, ನನ್ನ ಪ್ರೊಫೆಷನ್ ಬಗ್ಗೆ, ನನ್ನ ಬಗ್ಗೆ ಗೌರವ ತೋರ್ಸಂಗಿದ್ರೆ ಮಾತ್ರ ನಾನು ಒಪ್ಕೊಳ್ಳೋದು, ಇಲ್ಲ ಅಂದರೆ ಇಲ್ಲ ಅಂತ. ಆದ್ರೆ ಅವತ್ತು ಹೇಳಿದ್ರು, ನಾನು ಯಾವತ್ತೂ ನಿನ್ನ ಕೆಲಸದ ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಅವತ್ತಿಂದ ಇವತ್ತಿನ ತನಕ ಹಾಗೇ ಇದ್ದಾರೆ ಅವರು. ಹಂಗಾಗಿ ನಾನು ಯಾವತ್ತೂ ಅವ್ರ ಬಗ್ಗೆ ತಪ್ಪಾಗಿ ಹೇಳೋದೇ ಇಲ್ಲ ಎಲ್ಲೂ. ರೀಟೇಕ್ ಬೇಕಾ? ಮಾಡ್ಕೊಂಡು ಹಂಚ್ಬೇಕಾಗತ್ತೆ. ಈಗ ಅವ್ರು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಬೈಯೋದಾಗ್ಲಿ, ಅವ್ರು ತಪ್ಪು ಮಾಡಿದ್ರು ಅಂತ ನಾವು ಬೈಯೋದಕ್ಕಿಂತ ಯಾಕೆ ತಪ್ಪು ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡು ಬದುಕೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಷ್ಟೇ. ನಾನು ಎಲ್ಲರಿಗೂ ಹೇಳೋದು. ನಂಗೆ ಗೊತ್ತು ಮ್ಯಾಮ್, ನಿಮ್ಗೆ ಹೆಂಗೆ ಇಷ್ಟು ಸಹನೆ ಇದೆ ಜೀವನದಲ್ಲಿ ಅಂತ. ಈ ನರ್ಸು ಡಾಕ್ಟರ್ಗಳಿಗೆ ಇಷ್ಟು ಲೈಫಲ್ಲಿ ಇಷ್ಟು ಸಹನೆ ಇರೋದು, ಯಾಕಂದ್ರೆ ಅಷ್ಟು ಕೇರ್ಫುಲ್ ಆಗಿರಬೇಕು ಪೇಷಂಟ್ಸ್ ಜೊತೆಗೆ, ಅಷ್ಟು ತಾಳ್ಮೆ ಇರಬೇಕು. ಅದೇ ತಾಳ್ಮೆ ನಿಮ್ಮ ಸಂಸಾರವನ್ನ ಕೂಡ ಕಾಪಾಡಿದೆ. ಬಹಳ ಖುಷಿ ಆಯ್ತು. ಸರ್, ಏನು ಪ್ರಪೋಸ್ ಮಾಡ್ಲಿಲ್ವಂತೆ ನೀವು? ಇದು ಲವ್ಗಳಲ್ಲಿ 5 ವಿಧದ ಲವ್ಗಳನ್ನ ನಾವು ನೋಡ್ಬೋದು. ಒಂದು ಗುರು ಕಿರಣ್ ಲವ್, ಇನ್ನೊಂದು ವಿನಯ್ ಲವ್, ಇನ್ನೊಂದು ನಮ್ಮ ಆರ್ಯವರ್ಧನ್ ಲವ್, ನಿರಂಜನ್ ಲವ್, ಜೊತೆಗೆ ನಮ್ ಲವ್. ಸೊ ನಮ್ದು ಲವ್ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ ಬಿಗ್ ಬಾಸ್ ಅಲ್ಲೆಲ್ಲ ನೋಡಿರೋದ್ರಿಂದ ಸೊ ಅದನ್ನೇನು ಜಾಸ್ತಿ ಹೇಳೋದು ಏನು ಅವಶ್ಯಕತೆ ಇಲ್ಲ. ಲವ್ ಜಸ್ಟ್ ಹೊರಗಡೆ ಜನರು ಮೆಚ್ಕೋತಾರೋ ಇಲ್ವೋ ಅನ್ನೋದಕ್ಕೋಸ್ಕರ. ಲವನ್ನ ಮೀರಿ ಏನಿದೆ ಅಂತಂದ್ರೆ, ಈಗ ನಾನು ಯಾವಾಗಲೂ ಹೇಳ್ತೀನಿ, ಬಿಗ್ ಬಾಸ್ ಅಲ್ಲಿ ಅದನ್ನೇ ಹೇಳಿದೆ ನಾನು. ಒಂದು ಹೆಣ್ಮಗಳು ಪಾಪ ಅವ್ರ ತಂದೆ ತಾಯಿಗಳು ಭಾಳ ಪ್ರೀತಿಯಿಂದ ಸಾಕಿರ್ತಾರೆ, ಸಾಕಿ ನಮ್ಮ ಕೈಗೆ ಅವ್ರನ್ನ ಕೊಡ್ತಾರೆ. ಜವಾಬ್ದಾರಿನ ನಮ್ಮ ಕೈ ಕೊಟ್ಟಾಗ ಅದನ್ನ ಲವ್ ಮಾಡ್ತೀವೋ ಮಾಡಲ್ವೋ ಗೊತ್ತಿಲ್ಲ, ಸಾಯೋವರೆಗೂ ಅವ್ರ ಕೈ ಬಿಡ್ದಂಗೆ ಜೊತೆಲಿ ಇಟ್ಕೊಂಡು ಬದುಕಬೇಕು. ಇದು ನನ್ನ ಪ್ರಕಾರ ಲವ್ಗಿಂತ ಇದು ವೆರಿ ಇಂಪಾರ್ಟೆಂಟ್ ಅಂತ ಅನ್ಸಿತ್ತು. ಭಾಳ ಖುಷಿ ಆಯಿತು, ಇವರು ನಮ್ಮ ಹೈಕಮಾಂಡ್ ಆಗಿ ನಮಗೆ ಸಿಕ್ಕಿತ್ತು. ಆ್ಯಂಡ್ ದೆನ್ ರೂಪೇಶ್ ಬಗ್ಗೆ ಹೇಳಬೇಕು ಅಂದರೆ, ನಾನು ರೂಪೇಶ್ ಅವರು ಎಂಥ ಒಬ್ಬ ಅದ್ಭುತವಾದ ವ್ಯಕ್ತಿತ್ವ ಅನ್ನೋದು 100 ದಿನ ನಮಗೂ ಅವ್ರಿಗೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಷ್ಟೇ. 4:15 ನಾವು ಬಂದವು, 5 ಗಂಟೆಗೆ ಅವರು ಬಂದರು. ಬಟ್ ಅವ್ರು ಬರ್ತಾ ಕಪ್ ತಂದರು. ಬಟ್ ಖುಷಿ ವಿಚಾರ ಏನು ಅಂದರೆ, ಜನ ಅಷ್ಟು ಮೆಚ್ಕೊಂಡ್ರು ರೂಪೇಶ್ ಅವರು. ಅವ್ರದ್ದು ಮೊದಲನೇ ಸಿನಿಮಾ ಅವರು ತುಂಬ ಮಾತಾಡ್ತಾ ಇದ್ರು ಒಳಗಡೆ ಇದ್ದಾಗ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಹಾಡು, ತುಂಬ ಕಾತರದಿಂದ ಕಾಯ್ತಾ ಇದ್ವಿ. ತುಂಬ ಒಳ್ಳೆ ವ್ಯಕ್ತಿತ್ವ, ತುಂಬ ಸುಮ್ಮನೆ ಹೇಳಬೇಕು ವೇದಿಕೆ ಮೇಲೆ ಅಂತಂತಲ್ಲ, ನಾನು ಭಾಳ ಅಪರೂಪ ನಿಮ್ಮಂಥ ವ್ಯಕ್ತಿತ್ವ ನೋಡಿದ್ರು ರೂಪೇಶ್. ತಮ್ಗೆ ಒಳ್ಳೇದಾಗಲಿ. ಜೊತೆಗೆ ನಮ್ಮ ಗುರೂಜಿಯವರು ಇಲ್ಲೊಂದು ದೋಸೆ ಹಾಕ್ಬೇಕಿತ್ತು, ಅಷ್ಟರಲ್ಲಿ ಯಾರೋ ಸೌಂಡ್ ಬಾಕ್ಸಲ್ಲಿ ಹಾಕ್ಬಿಟ್ರು. ಹಾಗಾಗಿ ರೂಪೇಶ್ ಅವರು ಮತ್ತು ನಮ್ಮ ಗುರೂಜಿಯವ್ರದ್ದು ನಮ್ಮದು ಒಂದು ಪ್ರೀತಿಯ ಸಂಬಂಧ. ಹಾಗಾಗಿನೇ ಇವತ್ತು ಇಲ್ಲಿ ಬರೋದಕ್ಕೆ ಸಾಧ್ಯವಾಗಿದ್ದು. ವಿನಯ್ ಅವರೇ, ತುಂಬ ಖುಷಿ ಆಯಿತು ನಿಮ್ಮಿಬ್ಬರ ಬಾಂಡಿಂಗ್ ನೋಡಿ. ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರಲಿ. ಮಕ್ಕಳು ಎಷ್ಟು ಬೇಕಾದರೂ ಆಗಲಿ, ಹೆಂಡತಿ ಒಬ್ಬರೇ ಇರಲಿ. ಆ್ಯಂಡ್ ದೆನ್ ಗುರು ಕಿರಣ್ ಸರ್, ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮನ್ನು ನೋಡಿದ್ದು, ನಾವು ಫಸ್ಟ್ ನಿಮ್ಮನ್ನು ನೋಡಿದ್ದು ನಿಷ್ಕರ್ಷದಲ್ಲಿ. ಅಲ್ಲಿ ಪ್ರಾಪರ್ಲಿ ನಿಮಗೆ ಬರೆಸ್ತಾರೆ,
ಆದರೆ ನೀವು ಆಮೇಲೆ ಇಡೀ ಕರ್ನಾಟಕಕ್ಕೆ ಬಾರಿಸಿದ್ರಿ ಮ್ಯೂಸಿಕ್ನ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ನಿಮ್ಮ ಇಬ್ಬರು ಒಂದು ನಾವು ಟಿ ವಿಲಿ ನೋಡ್ತಾ ಇದ್ದು, ಇವತ್ತು ವೇದಿಕೆ ಮೇಲೆ ನೋಡಿದ್ದಕ್ಕೆ ಭಾಳ ಖುಷಿ ಆಯಿತು. ನಿರಂಜನ್, ನೆಕ್ಸ್ಟ್ ನೀವೇನು ಮಾತಾಡ್ತೀರಿ ಅಂತ ಕೇಳ್ಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಮಾತಾಡ್ತೀನಿ. ಹಾಗಾಗಿ ನಿಮಗೂ ನಿಮ್ಮ ಮನೆಯವ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ರೂಪೇಶ್ ಅವ್ರಿಗೂ ಒಳ್ಳೇದಾಗಲಿ, ಮೇಡಮ್ ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಆಮೇಲೆ ಯಾರೆಲ್ಲ ಇಲ್ಲಿ ಬಂದಿದ್ದಾರೆ, ಜೊತೆಗೆ ಸ್ನೇಹಿತು, ನಮ್ಮ ಬಿಗ್ ಬಾಸ್ ಕುಟುಂಬದವ್ರು ಸ್ನೇಹಿತಿದ್ದಾರೆ, ಆಮೇಲೆ ಇನ್ನೂ ತುಂಬ ಜನ ಹಾಡುಗಾರಿದ್ದಾರೆ, ಹಾಗೂ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಆಮೇಲೆ ವಿಶೇಷವಾಗಿ ಈ ಜೈ ಅನ್ನೋ ಶಬ್ದ ನಮಗೆ ಬಹಳ ಹತ್ತಿರದಲ್ಲಿ ಕನೆಕ್ಟ್ ಆಗುತ್ತೆ. ನಾವು ಹೆಚ್ಚಾಗಿ ಒಂದು ಸಂಘ ಸಂಸ್ಥೆ ಹೆಸರು ಹೇಳಿದಾಗಲೂ ಈ ಪದ ಲಾಸ್ಟಲ್ಲಿ ಬರುತ್ತೆ, ಯಾವುದಾದ್ರು ವ್ಯಕ್ತಿ ಹೆಸರು ಹೇಳಿದಾಗಲೂ ಲಾಸ್ಟಲ್ಲಿ ಬರುತ್ತೆ. ನಾವು ನಮ್ಮ ಭಾರತ ಮಾತೆ ಹೆಸರು ಹೇಳಿದಾಗಲೂ ಕಡೆಯಲ್ಲಿ ಬರುತ್ತೆ. ನಮ್ಮ ಕನ್ನಡ ನಾಡು ನುಡಿ, ಯಾವುದೇ ವ್ಯಕ್ತಿ ಹೆಸರು, ರಾಜಕಾರಣಿ ಹೆಸರು ಏನೇ ಹೇಳಿ ಅಂತಿಮವಾಗಿ ಬರೋ ಶಬ್ದ ಜೈ. ಅಂದರೆ ಎಲ್ಲದಕ್ಕೂ ಬಳಸೋದು ಜೈ ಅಂತ ಹೇಳಿ ನಾವು ಬಳಸ್ತೀವಿ. ಆದರೆ ಇವತ್ತು ಜೈಗೆ ನಾವೆಲ್ಲರ ಸೇರಿ ಜೈ ಅಂತ ಹೇಳಬೇಕಾಗಿದೆ. ಸೊ ಅಂತ ಒಂದು ಅಪರೂಪವಾದಂಥ ಸನ್ನಿವೇಶ ಇವತ್ತು. ರೂಪೇಶ್ ಶೆಟ್ಟಿ ಅವರು ಭಾಳ, ನಾನು ಆಗಲೇ ಹೇಳಿದೆ, ತುಂಬ ಪಾಸಿಟಿವ್ ಇದೆ, ತುಂಬ ಎನರ್ಜಿ ಇದೆ ಜೈ ಅಂತ ಹೇಳಿ. ನನಗೆ ಭರವಸೆ ಇದೆ, ಕನ್ನಡದ ತುಂಬ ಫಿಲ್ಮ್ಸ್ ಹಿಟ್ ಆಗ್ತಾ ಇದೆ ಈಗ ಈ ವರ್ಷದಲ್ಲಿ. ಅದರಲ್ಲಿ ನಮ್ಮ ಮುಂದಿನ ನವೆಂಬರ್ 14ನೇ ತಾರೀಕು ಲವರ್ಸ್ ಡೇನ, ಚಿಲ್ಡ್ರನ್ಸ್ ಡೇ. ನಿಮ್ಗೆ ಯಾವ ಡೇ ಬೇಕು? ಕರೆಕ್ಟಾಗಿ ಹೆಂಗು ದೇವ್ರು ಇಟ್ಟಿದನು, ಲವರ್ ಡೇಗೆ ಕರೆಕ್ಟಾಗಿ 9ನೇ ತಿಂಗಳಿಗೆ ಚಿಲ್ಡ್ರನ್ ಡೇ ಇರೋದು. ಅದು ಹೆಂಗೆ ಅಂತ ನಮ್ಗೆ ಅರ್ಥ ಆಗಿಲ್ಲ. ಬಟ್ ಇರಲಿ, ಅವತ್ತು ಚಿಲ್ಡ್ರನ್ಸ್ ಡೇ ದಿನ ಅವತ್ತು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಒಬ್ಬ ಕನ್ನಡಿಗನಾಗಿ ನಾನು ನಮ್ಮ ಚಿತ್ರ, ಅದು ನಮ್ಮ ಹುಡುಗನ ಚಿತ್ರ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಾದರೂ ಇದೆಯಾ? ಈಗಿದೆ ವಾಣಿ ಅವ್ರು ಮಾತಾಡೋದೇ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಇವಾಗ. ನನ್ನ ತಮ್ಮನಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಮೋರೋವರ್ ನನಗೆ ಅಣ್ಣ ತಮ್ಮ ಯಾರೂ ಇಲ್ಲದೆ ಇರೋವಾಗ ಬಿಗ್ ಬಾಸ್ನಲ್ಲಿ ಅಕ್ಕ ನಾನು ಇವತ್ತಿನವರೆಗೂ ನನ್ನ ಆಗು ಹೋಗುಗಳು ಅದು ಇದು ಫೋನ್ ಮಾಡಿ ಅವಾಗವಾಗ ನನ್ನ ಹೆಂಗಿದ್ದೀರ ಅಕ್ಕ, ಹೆಂಗ್ ನೋಡ್ಕೊಳ್ತಾ ಇದಾರೆ, ಏನಾದ್ರು ಒಂಚೂರು ಇದ್ರೆ ಇಲ್ಲಿ ನಾನು ಇದ್ದೀನಿ ನಿಮ್ಮಿಂದ ಹೇಳೋ ಒಂದೇ ಒಂದು ಏಕೈಕ ಜೀವ ಅಂದ್ರೆ ಅದು ನನ್ನ ತಮ್ಮ ಒಬ್ಬರೇ. ಸೊ ಅವರಿಗೆ ಒಳ್ಳೇದಾಗಬೇಕು, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದರೆ ನಮಗೂ ಪವರ್ ಸ್ವಲ್ಪ ಜಾಸ್ತಿ ಸಿಗತ್ತೆ. ನನ್ನ ತಮ್ಮ ಇದ್ದಾನೆ ಹಿಂದ್ಗಡೆ, ಬಾಲ ಬಿಚ್ಚಕ್ಕಾಗಲ್ಲ ಅಂತ. ಸೊ ಅದಕ್ಕಾದ್ರೆ ಅವ್ನು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕು, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ನನ್ನ ಆಸೆ, ಕನಸು ಹಾಗೂ ನನ್ನ ಹಾರೈಕೆ ಸದಾ ಅವ್ರ ಜೊತೆಗಿರ್ತದೆ. ಆಲ್ ದ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಅಸ್. ಬಾಲ ಏನಾದ್ರು ಬೆಳೆದಿದೆಯಾ? ನೀವೇ ಕಟ್ಟು ಮಾಡಿದಾರೆ ತಮ್ಮ ಬಂದ ಮೇಲೆ. ತಮ್ಮ ಇದ್ದಾನೆ ಸರ್ ಅಂತ. ಎಸ್, ಒಳ್ಳೇದಾಗ್ಲಿ ಸರ್. ಇವಾಗ ಆಯ್ತು, ಓಕೆ, ಎಲ್ಲ ನಾನು ಮನೆಗೆ ಹೋಗ್ಬಿಡುತ್ತೆ. ನಿಜ, ಆಡ್ಬಾರ್ದಿಲ್ಲ. ಎಷ್ಟು ನಿಜ ಹೇಳ್ತಾರೆ ಈ ವಿಚಾರದಲ್ಲಂತೂ ನಮ್ಮ ಮನೆಯವರೇ ತುಂಬಾ ಲೇಟಾಗಿ ರೆಡಿ ಆಗೋದು. ನಾನು ರೆಡಿ ಆಗೋದು ಲೇಟ್ ಅಲ್ಲ, ಇವಳು ಪೂರ್ತಿ ನಮ್ಮ ದಸರಾ ರೆಡಿಯಾಗಿ ಬರೋ ತನಕ ಮಾವುತ ಕಾಯ್ತಾ ಇರ್ತೀನಿ ನಾನು. ಎಲ್ಲ ಆದ್ಮೇಲೆ ನಡಿ ಹೋಗೋಣ ಅಂತ ಬರೋದು ಅಷ್ಟೇ. ನಾನು ಫಸ್ಟೇ ರೆಡಿಯಾಗಿ ಹೋಗೋದಿಲ್ಲ, ಯಾಕೆ ನಂಗೆ ಅಂದಾಜು ಇಲ್ಲ ಇವಳು ಎಷ್ಟೊತ್ತು ತಗೊಂತಾಳೆ ಅಂತ. ಎಲ್ಲ ರೆಡಿಯಾಗಿ ನಡಿ ಹೋಗೋಣ ಅಂದ್ರೆ ನಂದು 5 ನಿಮಿಷ ಹಿಂಗೆ ಒಳಗೆ ಹೋಗೋದು, ಆಚೆ ಬರೋದು, ಅಷ್ಟೇ ಕೆಲಸ. ಎನಿವೆ ನಮ್ದು ನಡೀತಾನೆ ಇರುತ್ತೆ. ಇವ್ರದ್ದು ನಡೆಯೋಕೆ ಹೋಗಿದೆ, ಇನ್ನು ನಡೆಯೋದೇನೇನಿದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಜೈ ಸಿನಿಮಾಗೆ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ರೂಪೇಶ್, ಆ್ಯಸ್ ಆಲ್ವೇಸ್ ಈ ನಡುವೆ ನಿಮ್ಮದೇ ಕಾಲ. ಸೊ ಇದೊಂಥರ ಸುವರ್ಣ ಕಾಲ ಇದು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಒಂದು ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ರು, ಬಟ್ ನಮ್ಮ ಎಸ್ ಸರ್, ನಮ್ಮ ರಿಷಬ್ ಸರ್ ಅದನ್ನು ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಮಾಡಾಕಿದ್ರು. ಈಗ ತುಳು ಇಂಡಸ್ಟ್ರಿ ಚಿಕ್ಕದು, ಅದು ಎಲ್ಲಿದೆ ಮಾರ್ಕೆಟ್ ಅಂತ ಕೇಳೋರಿಗೆ, ತುಳು ಇಂಡಸ್ಟ್ರಿನೂ ಪ್ಯಾನ್ ವರ್ಲ್ಡ್ ಮಾಡಕ್ ಕೊಟ್ರೆ ನಮ್ಮ ರೂಪೇಶ್ಗೆ ಜೋರಾಗಿ ಬರಲಿ ಚಪ್ಪಾಳೆ. ಆ್ಯಂಡ್ ಈ ಸಲ ತುಳು ಆ್ಯಂಡ್ ಕನ್ನಡ ಅಲ್ವಾ, ಒಳ್ಳೆ ಮಂಡೆ ಮಂಟು ಮಾರ್ಯಾರ, ಅಲ್ಲಿ ಯಾಕೆ ಇಲ್ಲೂ ಮಾಡಬೇಡ ಅಂತ. ಬಟ್ ಒಳ್ಳೇದಾಗ್ಲಿ. ಆ್ಯಂಡ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಆ್ಯಂಡ್ ಎಲ್ಲ ಸ್ನೇಹಿತರು ಇರೋದು, ಗುರು ಸರ್, ವಿನಯ್, ನಮ್ಮ ರೂಪೇಶ್ ಸರ್, ಅಪ್ಪ ಆರ್ಯವರ್ಧನ್ ಸರ್, ಸಖತ್ತಾಗಿತ್ತು ಸರ್ ಲವ್ ಸ್ಟೋರಿ. ನಿಜಲ್ಲಿ ಇಷ್ಟೆಲ್ಲ ಇವ್ರದೆಲ್ಲ ಲವ್ ಸ್ಟೋರಿ ಕೇಳಿದ್ಮೇಲೆ ನಮ್ದು ಏನು ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ತಜ್ಞರು ದಯವಿಟ್ಟು ಹೇಳ್ಬೇಕು. ಹೌದು, ನಾನು ಹೇಳ್ದೆ ನಿರಂಜನ್ ಬಂದಾಗ್ಲೇ ನಮಗೆ ಕೆಲಸ ಕಡಿಮೆ ಅಂತ. ಇಲ್ಲ, ನಮ್ದು ಐ ಥಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಮ್ಮ ಮೀಡಿಯಾ ಇದೆ ನೋಡ್ಕೊಂಡು ಹೇಳು, ಏನೇನು ಹೇಳ್ಬಿಟ್ಟು ಇವ್ರು ಇಷ್ಟ ಬಂದಿದ್ದಲ್ಲ ಹೇಳ್ಬಿಟ್ಟಲ್ಲ ಹುಷಾರು. ತುಂಬ ಇಂಟರ್ವ್ಯೂ ಕೊಟ್ಟಿದ್ದೀವಿ. ನಮ್ದು ಒಂದು ಫೇಸ್ಬುಕ್ ಲವ್. ಸೊ ಫೇಸ್ಬುಕ್ ಲವ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು ಈ ಥರ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಬಟ್ ನನಗೆ ನಿಜ ಅಂತ ನನ್ನ ಫೋನಲ್ಲಿ ಹಿಂಗಾಗ್ತಿದೆ ಅಲ್ಲಿ. ಆಲ್ ಥ್ಯಾಂಕ್ಸ್ ಟು ಮಾರ್ಕ್ ಜುಕರ್ಬರ್ಗ್. ಆಗ ಅವರಿಗೆ ಥ್ಯಾಂಕ್ ಹೇಳಬೇಕು. ಸೊ ನನ್ನ ಜೀವನದ ಒಂದು ಮುಖ್ಯವಾದ ವ್ಯಕ್ತಿ, ಮರೆಯಲಾರದ ವ್ಯಕ್ತಿ, ಇವನ್ನ ಬಿಟ್ಟಿರಕ್ಕೆ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಫೇಸ್ಬುಕ್.
ಇವಳು ಬಿಟ್ಟಿರೋದಲ್ಲ, ಯಾರ ಜೊತೆನೂ ಬಿಡ್ತಾ ಇಲ್ಲ ಇವಳು. ಎಲ್ಲಾನು ಹೋದ್ರು 40 ಫೋನ್ ಮಾಡ್ಬಿಡ್ತಾಳೆ, ಬಿಟ್ಟಿರೋದೇ ಇಲ್ಲ, ಅದೇ ಸಮಸ್ಯೆ. ಆದ್ರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಬಿಡಕ್ಕಂತೂ ಮದುವೆ ಆಗಿಲ್ವಲ್ಲ ನಿನ್ನ? ಹಂಗೆಲ್ಲ ಹೇಳ್ಬಾರ್ದು ಕಣೆ. ಬಟ್ ಇಲ್ಲ, ನಿಜವಾಗ್ಲೂ ಇಲ್ಲೆಲ್ಲ ಲವ್ 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 ಅಂತ ಮಾತಾಡ್ತಾರೆ. ಏನು ಲವ್ ಏನು, ಬಟ್ ಏನಪ್ಪ ಒಳ್ಳೇದೇ ಹೇಳ್ಬೇಕಾ ಅಲ್ಲ ಕೇಳಿದೆ. ಮ್ಯಾಮ್, ಪಲ್ಲವಿ ಮ್ಯಾಮ್ ನಿಮ್ ಮಾತು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿರಂಜನ್, ನೀವು ಕೇಳಿಸ್ಕೊಂಡಿಲ್ಲ. ಶಿ ವಾಸ್ ವೆರಿ ಪ್ರಾಕ್ಟಿಕಲ್. ಇಲ್ಲ, ಲವ್ ಅನ್ನೋದೇ ಪ್ರಾಕ್ಟಿಕಲ್ಲು, ಅದು ಒಬ್ಬೊಬ್ಬರದು ವ್ಯಾಲಿಡಿಟಿ ಒಂದೊಂದಷ್ಟು ಅಷ್ಟೇ. ಬಟ್ ಎನಿವೆ ಇಲ್ಲ, ಲವ್ ಮ್ಯಾರೇಜ್ ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಯಾಕೆಂದರೆ ನಾವೆಲ್ಲ ಮೀಡಿಯಲ್ಲಿ ಇದ್ದಿದ್ದರಿಂದ ಅರೇಂಜ್ ಮ್ಯಾರೇಜ್ ಅಂದರೆ ಹೆಣ್ಣು ಕೊಡ್ತಾ ಇರಲಿಲ್ಲ, ಈಗಲೂ ಕೊಡಲ್ಲ, ಅದು ಬೇರೆ ಪ್ರಶ್ನೆ. ಎಂಥ ದೊಡ್ಡ ಸ್ಟಾರ್ ಆಗಲಿ ಏನು ಮೀಡಿಯಾ ಬೇಡಪ್ಪ 4 ದಿನ ನ್ಯೂಸಲ್ಲಿ ಬಂದ್ಬಿಡ್ತಾರೆ ಅಂದ್ಬಿಡ್ತಾರೆ. ಇಲ್ಲ ಆಮೇಲೆ ಎಷ್ಟು ಅಂತಾರೆ, ಒಂದಷ್ಟು ಬರ್ತಾ ಇದೆ ಅಂದರೆ ಎಷ್ಟು ದಿನ ಬರುತ್ತೆ ಅಂತಾರೆ. ಅದನ್ನು ನಮಗೂ ಗೊತ್ತಿರಲ್ಲ ಎಷ್ಟು ದಿನ ಬರುತ್ತೆ ಅಂತ. ಯಾಕೆಂದರೆ ನಾವೆಲ್ಲ ಕನ್ನಡದವ್ರನ್ನ ಬೆಳೆಸಿ 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 ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಒಂದು ಕೈ ಹಿಂಗೆ ಅಂದ್ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ಸೊ ಜೊತೆಲಿದ್ದವ್ರನ್ನೇ ಕೆಲವ್ರು ಬೆಳೆಸಲ್ಲ, ಹಂಗಾಗಿ ಒಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ನಾವು ಅವ್ರಿಗೆ ಚಪಳೆ ಹೊಡಿತಿರ್ತೀವಿ, ಬೆಳೆಸಿ ಅಂತ. ಸೊ ಹಾಗಾಗಿ ಹೈಲಿ ಅನ್ಸರ್ಟನ್ ಫೀಲ್ಡ್ ಅಂದರೆ ನಮ್ಮದು ಮೀಡಿಯಾ ಫೀಲ್ಡು. ಸೊ ಇಲ್ಲಿ ಯಾವುದ್ರದ್ದು ನಂಬಿಕೆ ಇಲ್ಲ, ಎಂಥದ್ದು ಇಲ್ಲ. ಅಂಥದ್ರಲ್ಲಿ ಅರೇಂಜ್ ಮ್ಯಾರೇಜ್ ಆಗೋದು ಭಾಳ ಕಷ್ಟ. ಸೊ ಅದಕ್ಕೆ ನಾವು ರಿಸ್ಕೇ ತಗೊಳ್ಳಿಲ್ಲ. ನಾನು ಚಿಕ್ಕ 3ನೇ ಕ್ಲಾಸಲ್ಲಿ ಇದ್ದಾಗಲೇ ಹೇಳಿದ್ದೆ, ಆದರೆ ಲವ್ವೇ ಆಗೋದು ಅಂತ. ಸೊ ಮಾತಿಗೆ ಉಳಿಸ್ಕೊಂಡು ಮಾತು ತಪ್ಪದ ಮಗನಾಗಿ ಇವಳನ್ನ ಮದುವೆ ಆಗಿದ್ದೀನಿ. ಬಟ್ ನಮ್ಮದು ಫೇಸೇ ನೋಡದೆ ಆಗಿದಂಥ ಲವ್. ಅಂದರೆ ಈಗಿನ ಕಾಲದಲ್ಲಿ ಪ್ರೊಫೈಲಲ್ಲಿ ಯಾವ ಫೋಟೋ ಹಾಕಿರ್ತಾರೆ ಅಂತಲೇ ಗೊತ್ತಾಗಲ್ಲ. ನನ್ನ ಪುಣ್ಯಕ್ಕೆ ನಾನು ನೋಡಿದ ಫೋಟೋ ಇವಳ ಮುಖ 2 ಒಂದೇ ಆಗಿತ್ತು. ಸೊ ಹಾಗಾಗಿ ಅಲ್ಲ, ಇವಾಗ ಗೊತ್ತಾಗಲ್ಲ. ಇವಾಗಂತೂ ಯಪ್ಪ ಏನೋ ತೋರಿಸ್ತಾರೆ, ಅದು ಏನೋ ಇರುತ್ತೆ. ಹುಣ್ಣಿಮೆ ಚಂದನ್ ತೋರಿಸ್ತಾರೆ, ಇಲ್ಲಿ ನೋಡಿದ್ರೆ ಸೀತಾಫಲ ಆಗಿರುತ್ತೆ. ಸೊ ನನ್ನ ಮಗನ್ ನಂಬಂಗೇ ಇಲ್ಲ ಇವಾಗ ಅಂಥದ್ದು. ನಾನು ಇಂಟರ್ನೆಟ್ಟಲ್ಲಿ ನೋಡಿದ ಫೇಸ್ಗಿಂತ ಅದ್ಭುತವಾದ ಫೇಸು, ಈ ಫೇಸ್ಗಿಂತ ಆ ಮನಸ್ಸಿದೆಯಲ್ಲ, ಅಯ್ಯೋ ಏನೇ ಒಳ್ಳೇದು ಹೇಳೇನೆ. ಯಪ್ಪ ನಾನು ಹೇಳ್ತೀನಿ, ನನ್ನೆಂತ ಅಷ್ಟು ಒಳ್ಳೆಯವಳು ಯಾರು ಇಲ್ಲ. ನಿಜ ಹೇಳಿದ್ದೀನಿ. ಅದೇ ನಾನೆಲ್ಲ ಹೆಂಗೆ ಕಾರಲ್ಲಿ ಬರ್ತಾ ಹೇಳ್ಕೊಡ್ತಾ ಇದ್ದೆ, ಹಿಂಗೆ ಹೇಳ್ಬೇಕು ಅಂತ. ಕಣ್ಣು ನೋಡಿ ಕರೆಕ್ಟ್ ಕಣ್ಣು ನೋಡಿ ಹೆಂಗ್ ಬಿಡ್ತಾಳೆ ನೋಡಿ. ಇಲ್ಲ ನಿಜವಾಗ್ಲೂ ಸುಖ ಜೀವನಕ್ಕೆ ಒಂದಷ್ಟು ಸೂತ್ರಗಳು ಅಂತೆಲ್ಲ ತಿಳಿದವ್ರು ಹೇಳ್ತಾರೆ. ನಾನು ತಿಳ್ಕೊಂಡಿರೋದು ಒಂದೇ ಸೂತ್ರ, ತೆಪ್ಪಗಿದ್ಬಿಟ್ರೆ ಅದೇ ಒಂದು ಒಳ್ಳೆ ಸೂತ್ರ. ಏನ್ ಹೇಳೋದು, ನಮ್ಮ ಅಂದ್ಬಿಟ್ರು ಸುಬೇಶ್ ಮುಂದೆ ಮದುವೆ ಆಗ್ತಾರೆ ಹೇಳ್ತಂಗೆ ಏನಾದ್ರು ಇದ್ರೆ ಫೋನ್ ಮಾಡಮ್ಮ, ಒಂದೇ ಸೂತ್ರ. ಹೌದು ಕಾಗೆ ಬೆಳ್ಳಗಿದ್ಯಾ, ಯಾರು ಹೇಳಿದ್ರು ಸೂಪರ್ ಬೆಳ್ಳಗಿದೆ ಅಂದ್ಬಿಡೋದು ಅಷ್ಟೇ, ಜಗಳ ಮುಗೀತ್ ಅಲ್ಲಿಗೆ. ಸೊ ಆಕ್ಚುಲಿ ಕರೆಕ್ಟ್ ಆಗಿ ಇಟ್ಟಿದ್ದೀರಾ ಜೈ ಅಂತ. ಏನ್ ಹೇಳೋದು, ಜೈ ಅಂದ್ಬಿಟ್ರೆ ಮುಗಿದೋಯ್ ಜೀವನ ಆತಾಗಿ ಅಂತ ಹೇಳ್ತಾ ನಿಮ್ಮ ಸಿನಿಮಾಗೆ ತುಂಬಾ ಒಳ್ಳೇದಾಗ್ಲಿ. ಅಂಡ್ ವಾಟ್ ಅ ಬ್ಯೂಟಿಫುಲ್ ಹೀರೋಯಿನ್ ಅದ್ವಿತಿ. ಅವ್ರು ಹಿಂಗೆ ಅಂದ್ರೆ ಬೈ 1 get 1. ಸೊ ಒಂದ್ಸಲಿ ನಂಗೆ ಮಚ್ಚೆ ನೋಡ್ಕೊಂಡು ಕೇಳೋದು, ಅದ್ವಿತಿನ ಅಶ್ವಿತಿನ ನೋಡೋದು. ಏನೇನು ಹೇಳಬಾರ್ದು ಕಣೆ ವೇದಿಕೆ ಕುತ್ಕೊಂಡು ಅದ್ವಿತಿನ ಅಶ್ವಿತಿನ ಪ್ಲೀಸ್ ನೋಡಿ ಚೆಕ್ ಮಾಡ್ಬಿಟ್ಟು ಹೇಳು ಅಂತ ಕರ್ಕೊಂಬತ್ತೀನಲ್ಲ ನಾನು. ಮೊದಲೇ ಅಲ್ಲ ನಮ್ಮ ಬೋಡ ಗಿಡ ಎಲ್ಲ ಮೊಬೈಲ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಇಲ್ಲಿ ಸಿನಿಮಾದ ಯಾವ್ದು ಟ್ರೋಲ್ ಆಗಲ್ಲ. ಅವ್ರು ನೋಡು ದೇವ್ರ ಕೈ ಮುಗಿಯವರು ಅಲ್ಲೇ ಇದಾರೆ ಬೇರೆ. ಅಯ್ಯೋ ಎಲ್ಲರೂ ಬಿಡಿ, ಮಾಡಿ ಒಳ್ಳೇದಾಗ್ಲಿ, ಸಿನಿಮಾಗೆ ಒಳ್ಳೇದಾಗ್ಲಿ. ಅನುಷಾ